ತುಂಬಾ ಜನ ನಾನು ನೋಡ್ತಿರ್ತೇನೆ, ಗುರುಗಳೇ ಏನೋ ಭಾರ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಸಡನ್ ಆಗಿ ತುಂಬಾ ಮೈಕೈ ನೋಡ್ತಾರ, ಏನೋ ಮೈ ಭಾರ, ಏನೋ ತಟಸ್ಥ, ಏನೋ ಆಲಸ್ಯ, ಏನೋ ಹಿಡ್ಕೊಂಡಾಗೆ, ಏನೋ ಆತಂಕ. ತುಂಬಾ ಜನಗಳನ್ನ ನೋಡ್ತಿರ್ತೇನೆ. ಗಾಬರಿ ಪಡೋದು ನೋಡಿ, ನಮ್ಮ ಹತ್ರ ಅದಾನಿಯಷ್ಟು ಅಂತಸ್ತು ಇಲ್ಲ, ಪ್ರಧಾನಿಯಷ್ಟು ದೊಡ್ಡ ಪದವಿನೂ ಇಲ್ಲ. ಆತಂಕ ಪಡೋದಕ್ಕೆ ಇನ್ನೇನಿದೆ, ಅಂತ ಭಯ ಏನೋ. ಆದ್ರೂ ಕೆಲವ್ರಿಗಾಗುತ್ತಾ ನೆಗೆಟಿವ್ ಫೇಸ್ ಬಂದು ತಟ್ಟುತ್ತೆ, ಒಳಗಾಗ್ಬಿಡ್ತಾರೆ. ಆ ನೆಗೆಟಿವ್ ಭಾವಕ್ಕೆ ವಿಪರೀತ ಒಳಗಾಗತಕ್ಕಂಥದ್ದುಂಟು, ಆತಂಕಕ್ಕೆ ಒಳಗಾಗತಕ್ಕಂಥದ್ದುಂಟು. ಅಲ್ಲೆಲ್ಲೋ ಕ್ಷುದ್ರ ಶಕ್ತಿಯೋ, ಮಾಂತ್ರಿಕವೋ, ತಂತ್ರಸಾರವೋ, ವಾಮಾಚಾರವೋ, ಕ್ಷುದ್ರೋಪಾಸನೆಯೋ, ನಖ ಪ್ರಯೋಗ, ಚೂರ್ಣ ಪ್ರಯೋಗ, ಕೇಸ ಪ್ರಯೋಗ, ಬೇರೆ ಬೇರೆ ರೀತಿಯ ಪ್ರಯೋಗಗಳಿಗೆ ನಮಗೇ ಗೊತ್ತಿಲ್ಲದೆ ಆ ಒಂದು ಮೂರ್ಖಟ್ಟಲ್ಲಿ ಸಿಕ್ಕಾಕೋಬಿಟ್ಟಿರ್ತಾರೆ. ಗೊತ್ತಾಗುತ್ತೆ ಇದು. ಸಡನ್ ಆಗಿ ಒಂದು ಮನುಷ್ಯ ತುಂಬಾ ಚುರುಕಾಗಿರೋನ್ ಕುಳಿತಿದ್ದಾನೆ ಅಂದ್ರೆ ಏನೋ ನಡೆದಿದೆ ಅಂತಕ್ಕಂಥದ್ದು. ಡಾಕ್ಟರ್ ಹತ್ರ ಹೋದ್ರೆ ಚೆನ್ನಾಗೇ ಇದ್ದಾರೆ ಅಂತಾರೆ, ಏನೂ ತೊಂದರೆ ಇಲ್ಲ ಅಂತಿದ್ದಾರೆ. ಬಟ್ ಆದ್ರೂ ಏನೋ ಆ ಹುಮ್ಮಸ್ ಇಲ್ಲ, ಮೊದಲಿನಷ್ಟು ಆ ಒಂದು ಸ್ಥಿರತ್ವ ಇಲ್ಲ. ನುಗ್ಗೋಣ, ಹೋಗೋಣ, ಮಾಡೋಣ, ನಿಲ್ಲೋಣ ಅನ್ನತಕ್ಕಂಥ ಒಂದು ಛಾಯೆ ನಿಮ್ಮಲ್ಲಿಲ್ಲ. ಅಲ್ಲಿಗೆ ಸರಿಯಾಗಿ ನಿದ್ರೆ ಬರ್ತಿಲ್ಲ, ಏನೋ ಇರುಸು ಮುರುಸು ಆಗ್ತಿದೆ, ಏನೋ ಓಡಾಡ್ತಿದೆ ನಿಮ್ ಕಣ್ ಮುಂದ್ಗಡೆ, ಯಾರಿಗೂ ಕಾಣಿಸ್ತಿದೆ. ಏನೋ ಕಿವಿಯಲ್ಲಿ ಪಟ 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 ಪಟ, ಕೆಲವರಿಗೆ ಮಾತಾಡೋ ತರ, ಯಾರೋ ಬಂದು ಏನೋ ಬೆದರಿಸೋ ತರ, ಮಲಗಿದ್ರೆ ಎದೆ ಮೇಲೆ ಕುಳಿತ ಹಾಗೆ, ಏನೋ ಒಂದು ಎದೆ ಮೇಲೆ ಕುಳಿತ ಹಾಗೆ, ಬಾರದ ಹಾಗೆ ತುಳಿತಿದ್ದಾರೆ ಗುರುಗಳೇ. ಕುತ್ಕೊಂಡ ಹಾಗೆ ಗಾಬರಿ ಆಗುತ್ತೆ ಗುರುಗಳೇ, ಬಾಯೆಲ್ಲ ಜೊಲ್ಲು ಸೋರುತ್ತೆ ಗುರುಗಳೇ, ನಾಲಿಗೆಲ್ಲ ಮಂದ ಆಗುತ್ತೆ ಗುರುಗಳೇ, ಕೈ ಕಾಲೆಲ್ಲ ಸೋತೋದಾಗ ಅನ್ಸುತ್ತೆ ಗುರುಗಳೇ. ಕೆಲವು ಕಡೆ ನಾವು ದಿಷ್ಟಿ ತೆಗೆಸ್ತೀವಿ, ಬೇರೆ ಬೇರೆದ್ ಮಾಡಿಸ್ತೇವೆ, ಇಲ್ಲ ಅಂತಲ್ಲ. ಆದ್ರೂ ಇಂತಹ ಒಂದು ಗೊತ್ತೋ ಗೊತ್ತಿಲ್ಲದೆಯೋ ಭಾವಗಳು ತುಂಬಾ ಬಾರಿ ಆಗ್ತಕ್ಕಂಥ, ಸುಮ್ಮನೆ ತಮಗ್ ತಾವೇ ಹೇಳೋದು, ಭೀತಿ ತುಂಬಿಸ್ಕೊಬಿಡೋದು ಆಗುತ್ತೆ. ಈ ಗ್ರಹಗಳ ಈ ಒಂದು ಪಿಶಾಚ ಯೋಗ ಅನ್ನತಕ್ಕಂಥದ್ದು ಹೇಳುತ್ತಲ್ಲ, ಸೊ ಮನುಷ್ಯ ಪಿಶಾಚಿ ಆಗ್ತಿದ್ದಾನೆ, ಎಲ್ಲ ಮೀರಿ ಕ್ರೌರತ್ವಕ್ಕೆ ಒಳಗಾಗ್ತಿದ್ದಾನೆ, ಪ್ರಚೋದನೆಗೆ ಒಳಗಾಗ್ಬಿಡೋದು, ಉನ್ಮಾದಕ್ಕೆ ಒಳಗಾಗ್ಬಿಡೋದು. ಕೆಲವ್ರಿಗೆ ಆ ಥರದ್ದು ಮಾನಸಿಕವಾಗಿ ವಿಪರೀತ ಹಾಗೂ ದೈಹಿಕವಾಗಿ ವಿಪರೀತ. ಕೆಲ್ಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಗುರುಗಳು, ದಿಢೀರಂತ ಕೆಲ್ಸಕ್ಕೆ ಹೋಗೋಕೆ ಬಿಟ್ಬಿಡೋದು, ಹೋಗ್ತಾ ಇಲ್ಲ. ಗೊತ್ತಾಗುತ್ತೆ, ಯಾಕೋ ಮುಖದಲ್ಲಿ ಕಳೆ ಎಳೆದು ಬಿಟ್ಟಿದೆ, ಏನೋ ದೆವ್ವ ಮೆಟ್ಕೊಂಡಿದೆಯೇನೋ ನಿನಗೆ, ರಾಹು ಗೀಹು ಮೆಟ್ಕೊಂಡಿದೆಯೇನೋ ನಿಮಗೆ ಅಂತ ಹೇಳ್ಕೊತಾರೆ. ಖಂಡಿತ ತುಂಬಾ ಚೆನ್ನಾಗಿದ್ದ ಮನುಷ್ಯ ದಿಢೀರಂತ ಆ ಥರ ಕುಸಿದೋದ್ರೆ ಇಡೀ ಕುಟುಂಬ ಮೂರು ದಾರಿ, ಮನೆಯೊಂದು ಮೂರು ಬಾಗಿಲು ಅಂತ ಹೇಳ್ತಿರ್ತಾರೆ. ಅದಕ್ಕೆ ವೈದಿಕವಾಗಿ ತುಂಬಾ ದೊಡ್ಡ ಪರಿಷ್ಕಾರಗಳು ತುಂಬಾ ಚೆನ್ನಾಗಿ ಇದಾವೆ, ತುಂಬಾ ಸುಲಭ ಉಪಾಯಗಳು, ಪರಿಹಾರಗಳು ಕೂಡ ಇರತಕ್ಕಂಥದ್ದುಂಟು, ಮಾಡ್ಕೋಬಹುದು ನಾವು. ಈ ತರದ್ದು ಎಲ್ಲೇ ಮೀರಿ ಬಿಟ್ಟಿದೆ, ನಮಗ್ ಗೊತ್ತಾಗ್ತಿಲ್ಲ. ನಮ್ಮ ಮಗಳು ತುಂಬಾ ಚೆನ್ನಾಗಿ ಮಾತಾಡ್ತಿರೋದು, ಒಂದು ಪುಟ್ಟ ಪಾಪು ಸಡನ್ ಆಗಿ ತಾಯಿಯನ್ನ ದ್ವೇಷಿಸ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾಳೆ. ತಂದೆನ ಏನ್ ಮಾಡಿದ್ರು, ನಾವು ಮಾತಾಡಿದ್ರು ಕೆಟ್ಟದಾಗ ಕಾಣಿಸ್ತದೆ ಗುರುಗಳ, ಅವಳು ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ತುಂಬಾ ತಂದೆ ತಾಯಿ ಹೇಳೋದನ್ನ ನೋಡಿದ್ದೇನೆ. ಮಕ್ಕಳು ಕೂಡ ನಮ್ಮ ತಾಯಿ ವಿಚಿತ್ರವಾಗಿ ಆಡ್ತಿದ್ದಾಳೆ ಗುರುಗಳೇ ನನ್ನ ಮೇಲೆ ಅಂತ. ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರು ಹೇಳೋದು ನಿಮಗ್ ಅರ್ಥ ಆಗ್ತಿಲ್ಲ. ಇದು ಎಲ್ಲಿನ ಭಾವ, ಎಲ್ಲಿ ಆಯ್ತು? ಯಾರದೋ ಒಂದು ಕೆಡು ದೃಷ್ಟಿ, ಕೆಟ್ಟ ದೃಷ್ಟಿ, ನರದೃಷ್ಟಿ, ಕಾಕದೃಷ್ಟಿ, ಕ್ಷುದ್ರ ದೃಷ್ಟಿ, ತಾಂತ್ರಿಕ ದೃಷ್ಟಿ, ಏನೋ ಒಂದು ಆಗಬಾರದ್ದೋ ನಡೆಯಬಾರದರ ಒಂದು ಪ್ರಭಾವ ನಿಮ್ಮ ಮೇಲೆ, ಆ ಕೆಟ್ಟ ಗಾಳಿ ಸೋಂಕು ಬಿಟ್ಟಿದೆ ಕಣೋ ಇವ್ರಿಗೆ, ಇವನಿಗೆ ದೆವ್ವ ಮೆಟ್ಕೊಂಡಿದೆ ಕಣೋ, ಏನೋ ಆಗ್ಬಿಟ್ಟಿದೆ ಕಣೋ ಇವನಿಗೆ ಅನ್ನತಕ್ಕಂಥದ್ದು ಸಡನ್ ಆಗಿ. ಅಂಥವರಿಗೆ ಇವತ್ತೊಂದು ರಾಮಬಾಣದಂತ ಒಂದು ಪರಿಷ್ಕಾರ ಕೊಡ್ತಾರೆ. ದಯಮಾಡಿ ಮಾಡ್ಕೊಳ್ಳಿ. ಇದೊಂದು ತಿಂಗಳಿಗೊಮ್ಮೆನೋ, 3 ತಿಂಗಳಿಗೊಮ್ಮೆನೋ, 6 ತಿಂಗಳಿಗೊಮ್ಮೆ ತಪ್ಪದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ರೂ ಮಾಡಿ. ಮನೆಯ ಯಜಮಾನಿ, ನನ್ನ ಅಕ್ಕಂದ್ರು, ಮನೆಗೆ ರಕ್ಷಣೆಯಾಗಿ ನಿಂತಿರ್ತೀರಿ ನೀವು. ತಾಯಂದ್ರು, ಸೋದರಿಯರು, ಅಮ್ಮಂದರು, ತಂದೆ ಸಮಾನರು, ಪಿತೃ ಸಮಾನರು, ಗುರು ಸಮಾನರು. ನಿಮ್ಮಲ್ಲಿ ತೇಜಸ್ಸು ಹೆಚ್ಚಾದಷ್ಟು ನಿಮ್ಮ ಮೇಲೆ ಆ ಕೆಡುದೃಷ್ಟಿ, ನರದೃಷ್ಟಿ, ಕಾಕದೃಷ್ಟಿ ಅನ್ನತಕ್ಕಂಥದ್ದು ವಿಪರೀತವಾಗಿರತಕ್ಕಂಥದ್ದು ಇರುತ್ತೆ. ಆದ್ದರಿಂದ ತಪ್ಪಿಸ್ಕೊಳ್ಳಲು ಇದೊಂದು ಅದ್ಭುತ ಪರಿಷ್ಕಾರ. ಆದಷ್ಟು ಇದನ್ನ ಶೇರ್ ಮಾಡಿ.
ನಿಮಗೆ ಆದಾಗ ಯಾವುದಾದ್ರೂ ಅಮಾವಾಸ್ಯೆ ಸಂದರ್ಭ ಮಾರ್ಕ್ ಮಾಡ್ಕೊಳ್ಳಿ, ಮೊದಲೇ ಹೋಗಿ ಮಾತಾಡ್ಕೊಳ್ಳಿ. ಯಾರಾದರೂ ಮಂಗಳಮುಖಿಯರು ಆಯ್ತು, ಮಂಗಳಮುಖಿಯರು ಅವ್ರಿಗೆ ಹೇಳಿಟ್ಕೊಳ್ಳಿ, ಬರ್ತೇವೆ, ನಮಗೊಂದು ಈ ಥರದ್ದೊಂದು ದಿಷ್ಟಿ ತೆಗೆದು ಹೊಡೀರಿ ಅನ್ನತಕ್ಕಂಥದ್ದು. ಒಂದು 4 ನಿಂಬೆಹಣ್ಣು ತಗೊಳ್ಳಿ, ಇಲ್ಲ 8 ನಿಂಬೆಹಣ್ಣು ತಗೊಳ್ಳಿ, ಅದ್ರ ಜೊತೆನಲ್ಲಿ ಒಂದಷ್ಟು ಫಲತಾಂಬೂಲ. ಅವ್ರಿಗೆ ಅರಿಶಿನ ಕುಂಕುಮ ಬಳೆ ಅಂದ್ರೆ ತುಂಬಾ ಇಷ್ಟ. ಎಲೆ ಅಡಿಕೆ, ಅರಿಶಿನ ಕುಂಕುಮ, ಅದ್ರ ಜೊತೆಲಿ 1-2 ಹಣ್ಣು, ಒಂದ್ ಸ್ವಲ್ಪ ಹೂವು, ಮಲ್ಲಿಗೆ ಹೂವು ತಗೊಂಡು ಅದ್ರ ಜೊತೆಲಿ ಒಂದು 6 ಹಸಿರು ಬಳೆ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಹಾಕಿ ಈ ಒಂದು 8 ಕೊಡ್ಬೋದು, ಇಲ್ಲ 4 ನಿಂಬೆಹಣ್ಣು ಕೊಟ್ಟು ದಿಷ್ಟಿ ತೆಗೆಸಿ ಎಡಗಾಲಲ್ಲಿ ಹೊಡಿಸ್ತಾರೆ. ಗೊತ್ತಿದೆ ಅವರಿಗೆ, ಅಮ್ಮಂದಿರಿಗೆ. ನಿಮ್ಗೆ ಇದೆಲ್ಲ ಹೇಳ್ಬಾರ್ದಷ್ಟೇ, ಇವೆಲ್ಲ ರಹಸ್ಯಗಳು, ದೇವ ರಹಸ್ಯ. ನದಿ ಮೂಲ, ದೇವ ಮೂಲ, ಗುರು ಮೂಲ. ನಮ್ಮಗಳ ಶಕ್ತಿಗೆ ಈ ತರದ್ ನಾವ್ ಏನೇನೋ ಮಾಡ್ಕೋತಿರ್ತೀವಿ, ಅವೆಲ್ಲ ತಿಳಿಸ್ಕೊಡೋದಿಲ್ಲ. ದೊಡ್ಡೋರಾಗೋದು ಹೇಗೆ ಅಂದ್ರೆ ಹೀಗೇನೆ ನಾವು ಕಾಪಾಡಿಟ್ಕೊಂಡಿರ್ತೇವೆ. ಆ ತರದ್ದು ಆ ತಾಯಂದಿರ ಜೀವಕ್ಕೆ ಹೋಗ್ಬಿಟ್ಟು ದಿಷ್ಟಿ ತೆಗೆಸಿ ಅವ್ರು ಹೊಡಿಸ್ತಾರೆ, ನಮ್ಮ ಕಾಲಲ್ಲಿ ಹೊಡಿಸ್ತಾರೆ. ಅದರಲ್ಲೂ ಅತಿ ಮುಖ್ಯವಾಗಿ ಅಮಾವಾಸ್ಯ ದಿನ, ಹುಣ್ಣಿಮೆ ದಿನ ಈ ತರದ್ ಮಾಡ್ಕೊಳ್ಳಿ. ಕೆಲವು ಆಲಯಗಳ ಹತ್ರ ಮಾಡ್ತಾರೆ, ಇರ್ತಾರೆ. ಹೋದಾಗ ನಾವು ನಾಚ್ಕೊಳ್ಳೋದು ಜಾಸ್ತಿ. ಅವ್ರನ್ನ ನೋಡಿದ್ರೆ ಅಪವಿತ್ರ ಭಾವ, ಅಯ್ಯೋಯ್ಯೋ ತಪ್ಪೇ ಮಾಡಬೇಡಿ. ಮೋಹಿನಿ ಸ್ವರೂಪ ಅವರು, ಜಗನ್ಮೋಹಿನಿ ಸ್ವರೂಪ ಅಂತ ಹೇಳ್ತೇವೆ. ಅವರನ್ನ ಒಂದು ಮಾತೃ ಸ್ವರೂಪವಾಗಿ, ಪಿತೃ ಸ್ವರೂಪವಾಗಿ, ಗುರು ಸ್ವರೂಪವಾಗಿ ಒಂದು ಮನಸ್ಸಿನಲ್ಲಿ ನೆನೆಸ್ಕೊಂತಾಯಿ. ಹೆಂಗಿದೆ ದಿಷ್ಟಿ ತೆಗಿಯವ, ಈ ತರದ್ದು ಆಗ್ತಿದೆ ನನಗೆ ಅಂದ್ರೆ ನೀವು ನಂಬಲ್ಲ, ಮೈಗಿಡ್ಕೊಂಡಿರ್ತಕ್ಕಂಥ ಕೆಟ್ಟ ದೃಷ್ಟಿ ಅವರ ಕೈಯಿಂದ ಹೋಗುತ್ತದೆ. ಅದ್ಭುತ. ಕೆಲವು ಕ್ಷೇತ್ರಗಳಲ್ಲಿ ಅಂತೂ ಇದನ್ನ ಸಾಂಗತ್ಯವಾಗಿ ಮಾಡ್ತಾರೆ, ನಿರಂತರವಾಗಿ ನಿತ್ಯವಾಗಿ ಮಾಡ್ತಾರೆ. ನಮಗ್ ಬೇರೆ ಇನ್ನೇನೋ ಮಾಡಿಸ್ಕೋತೀವಿ ಅವ್ರ ಹತ್ರ, ಅದೆಲ್ಲ ನಿಮ್ಗೆ ಹೇಳ್ಬಾರ್ದು, ಅಷ್ಟು ಬೇಡ ಅದು. ಅದಕ್ಕೆ ಈ ಶಕ್ತಿ, ಅದಕ್ಕೆ ಈ ಆಕರ್ಷಣೆ, ಅದಕ್ಕೆ ಈ ಬಲ, ಅದಕ್ಕೆ ಈ ವಾಕ್ಸಿದ್ಧಿ, ಈ ತರದ್ದು ಎಷ್ಟೋ ಇದಾವೆ ಮುಚ್ಚಿಟ್ಕೊಂಡಿದ್ದು. ನಿಮಗೆ ಸಾಮಾನ್ಯ ಮಕ್ಕಳು, ನೀವು ಪುಟ್ಟ ಮಕ್ಕಳು ಇದು ತೆಗೆಸ್ಬೇಕು. ಇದನ್ ಮಾಡಿ. ಇಲ್ಲ ಕ್ಷೇತ್ರಗಳು, ಅರುಣಾಚಲೇಶ್ವರ ಕ್ಷೇತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಈ ತರದ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿ ತೆಗೆಸಿ ಎಡಗಾಲಲ್ಲಿ ತುಳಿಸ್ತಾರೆ. ನೀವು ನೋಡಿ, ಅಲ್ಲಿ ಈ ತರ ತೆಗೆಸ್ಕೊಂಡಿರೋನ್ನ ನಾನು ತುಂಬಾ ಜನಕ್ಕೆ ಮಾಡಿಸಿಟ್ಟಿದ್ದೇನೆ. ಗುರುಗಳೇ ನಡೆದಿದೆ, ಪವಾಡ ಗುರುಗಳೇ, ಏನೋ ಮೆಟ್ಕೊಂಡಿದ್ದು ಇಳಿದಿದ್ದು, ಒಂಥರ ಚುರುಕ್ ಬಂದ್ಬಿಟ್ಟಿದೆ, ಒಂಥರ ಮತ್ತೆ ಉತ್ಸಾಹ ಪುಟಿದಿದ್ದಿದೆ ಅನ್ನತಕ್ಕಂಥದ್ದನ್ನ ಖಂಡಿತ ಹೇಳಿರ್ತಕ್ಕಂಥವನ್ನ ನಾನು ನೋಡಿದ್ದೇನೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮಾಡ್ಕೊಳ್ಳಿ ಮಕ್ಕಳೇ.